ಸದ್ಯ ರಾಜ್ಯದಲ್ಲಿ ಸಿಡಿ ಹನಿ ಟ್ರ್ಯಾಪ್ ಕೋಲಾಹಲವನ್ನ ಎಬ್ಬಿಸಿದೆ. ರಾಜ್ಯ ರಾಜಕೀಯ ವಲಯ ಅಷ್ಟೇ ಅಲ್ಲ, ಪಬ್ಲಿಕ್ ಅಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗ್ತಿರೋದು. ಹನಿ ಟ್ರ್ಯಾಪ್ ಅಲ್ಲಿ ಮಿನಿಸ್ಟರ್, ಶಾಸಕರ ಹೆಸರು ಕೇಳಿ ಬರ್ತಾ ಇದೆ. ವಿಧಾನಸಭೆಯಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದ ಹುಡುಕ್ತಿರುವಂತದ್ದು. ಇತ್ತ ಜನ ಕೂಡ ಚೀಮಾರಿಯನ್ನ ಹಾಕ್ತಿದ್ದಾರೆ. ಹಾಗಾದ್ರೆ ಸಾರ್ವಜನಿಕರು ಹೇಳ್ತಾ ಇರೋದು ಏನು? ಗ್ಯಾರಂಟಿ ನ್ಯೂಸ್ ಜೊತೆಗೆ ಸಾರ್ವಜನಿಕರು ಮಾತನಾಡಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಜನಸಾಮಾನ್ಯರ ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಜನ ಏನೇನೆಲ್ಲ ಹೇಳ್ತಿದ್ದಾರೆ? ಗ್ಯಾರಂಟಿ ನ್ಯೂಸ್ ಜೊತೆ ಜನ ಹೇಳಿದ್ದಾರೆ ಈ ಹನಿ ಟ್ರ್ಯಾಪ್, ಸಿಡಿ ಇವೆಲ್ಲದರ ಬಗ್ಗೆ ತಮ್ಮ ಅಭಿಪ್ರಾಯದ ಜೊತೆಯಲ್ಲಿ ಆಕ್ರೋಶವನ್ನ ಹೊರಗಾಕಿದ್ದಾರೆ ಜನ. ಬಹಳ ದೊಡ್ಡ ಮಟ್ಟದ ಹಲ್ಚಲನ್ನ ಎಬ್ಬಿಸಿದೆ ಈ ಹನಿ ಟ್ರ್ಯಾಪ್ ಮತ್ತು ಈ ಸಿಡಿ ವಿಚಾರಗಳೆಲ್ಲವೂ ಕೂಡ. ಇದರ ನಡುವೆ ಜನ ಕೂಡ ಈ ಬಗ್ಗೆ ಮಾತನಾಡ್ತಿದ್ದಾರೆ. ರಾಜಕೀಯ ವಲಯದಲ್ಲೂ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಯಾಕಂದ್ರೆ ಈ ಹನಿ ಟ್ರ್ಯಾಪ್ ಅಲ್ಲಿ ಕೇಳಿ ಬರ್ತಿರೋ ಹೆಸರು ಯಾರ್ದು? ಪ್ರಭಾವಿ ಮಿನಿಸ್ಟರ್ಸ್ ಮತ್ತು ಶಾಸಕರ ಹೆಸರು. ಇವ್ರು ಯಾರು? ಜನಪ್ರತಿನಿಧಿಗಳು. ಈಗ ಜನಸಾಮಾನ್ಯರು ಕೂಡ ಈ ಬಗ್ಗೆ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಸಾರ್ವಜನಿಕರು ಈ ಬಗ್ಗೆ ಮಾತನಾಡಿದ್ದಾರೆ. ಹೆಣ್ಣುಮಕ್ಕಳನ್ನ ಕಳಿಸಿ ವಿಡಿಯೋಗಳನ್ನ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇದೆ. ಮಿನಿಸ್ಟರ್ಗಳೇ ಇಂಥ ವಿಚಾರದಲ್ಲಿ ಇನ್ವಾಲ್ವ್ ಆದ್ರೆ ಹೆಣ್ಣುಮಕ್ಕಳಿಗಾಗಿರ್ಲಿ ಅಥವಾ ಸಮಾಜದಲ್ಲಿರುವ ವ್ಯಕ್ತಿಗಳಿಗಾಗಿ ರಕ್ಷಣೆ ಇದೆ ಅಂತ ಅನ್ಸುತ್ತೆ? ಖಂಡಿತ ಇಲ್ಲ. ನಾನು ನೋಡಿದೆ ಬೆಳಗ್ಗೆ ನ್ಯೂಸ್. ನಾಚಿಗೇಡಿದೆಲ್ಲ ಕೆಲಸಗಳು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಮ್ಮನ್ನು ರಕ್ಷಣೆ ಮಾಡೋರೆ ಈ ಥರ ಎಲ್ಲ ಮಾಡಬೇಕಾದಾಗ ತುಂಬ ತಪ್ಪು ಅನ್ಸುತ್ತೆ. ನಮಗೆ ಪ್ರೊಟೆಕ್ಷನ್ ಇಲ್ಲ, ಆ ಥರ ಆಗಿದೆ. ತುಂಬ ಬೇಜಾರಾಗುತ್ತೆ. ಮಿನಿಸ್ಟರ್ಗಳು ಇಂಥ ಕೆಲಸದಲ್ಲಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರಿಗೆ ಮುಂದೆ ಯಾವ ರೀತಿಯಾದಂಥ ಶಿಕ್ಷೆ ಆಗಬೇಕು ಅಂತ ಬಯಸ್ತೀರಾ? ಎಲ್ರಿಗೂ ಏನಾಗುತ್ತೆ ಪನಿಷ್ಮೆಂಟ್ ಅವ್ರಿಗೂ ಆಗಲೇಬೇಕು. ಅವ್ರೇನು ಸ್ಪೆಷಲ್ ಏನಲ್ಲ, ಹಾಗಾಗಿ ಅವ್ರಿಗೆ ಆಗಲೇಬೇಕು. ತುಂಬ ದೊಡ್ಡ ತಪ್ಪು ಅಂತ ಅನ್ಸುತ್ತೆ. ದೊಡ್ಡ ತಪ್ಪು. ಇನ್ನು ಹೆಣ್ಮಕ್ಳಂದ್ರೆ ಏನು ಅಷ್ಟೊಂದು ಕೇವಲ ಆಗೋಯ್ತಾ? ತುಂಬ ಬೇಜಾರಾಗುತ್ತೆ ಮೇಡಮ್. ಹೆಣ್ಮಕ್ಳನ್ನ ಹೊರಗಡೆ, ನಮ್ಮ ಮಕ್ಕಳನ್ನ ಕಳಿಸೋದೇ ಕಷ್ಟ ಆಗ್ಬಿಟ್ಟಿದೆ. ನಾವುಗಳೇ ವರ್ಕಿಂಗ್ ಆದರೂ ನಾವು ಗೌರ್ಮೆಂಟ್ ಎಂಪ್ಲಾಯಿನೇ. ವರ್ಕಿಂಗ್ ಹೋಗಿ ನಾವು ಒಳಗೆ ಬರ್ತೀವೋ ಇಲ್ವೋ ನಮ್ಗೆ ಗೊತ್ತೇ ಇಲ್ಲ. ಆ ಥರ ಸೇಫ್ಟಿನೇ ಇಲ್ಲ ಮ್ಯಾಮ್. ತುಂಬ ನಮಗೇನೋ ಈ ಸರ್ಕಾರನೇ ತುಂಬಾ ವರ್ಸ್ಟ್ ಅಂತ ಅನ್ಸುತ್ತೆ. ದಿನನಿತ್ಯ ಬೆಳಗ್ಗೆ ಹೇಗಾಗಿದೆ ನ್ಯೂಸ್ ನೋಡಿದ್ರೆ ಬರೀ ಇದೇ ಆಗೋಗಿದೆ. ಏನ್ಲಿ ನಮ್ಮನ್ನೇನು ರಕ್ಷಣೆ ಮಾಡ್ತಾರೆ ಇವರು? ತುಂಬ ವಾಸ್ಟ್ ಇದೆ ಮ್ಯಾಮ್. ಹೆಣ್ಣುಮಕ್ಕಳನ್ನ ಕಳಿಸಿ ವಿಡಿಯೋಗಳನ್ನ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇದೆ. ಮಿನಿಸ್ಟರ್ಗಳೇ ಇಂಥ ವಿಚಾರದಲ್ಲಿ ಇನ್ವಾಲ್ವ್ ಆದ್ರೆ ಹೆಣ್ಣುಮಕ್ಕಳಿಗಾಗಿರ್ಲಿ ಅಥವಾ ಸಮಾಜದಲ್ಲಿರುವ ವ್ಯಕ್ತಿಗಳಿಗಾಗಿ ರಕ್ಷಣೆ ಇದೆ ಅಂತ ಅನ್ಸುತ್ತೆ? ಖಂಡಿತ ಇಲ್ಲ ಮ್ಯಾಮ್. ನಾನು ನೋಡಿದೆ ಬೆಳಗ್ಗೆ ನ್ಯೂಸ್. ನಾಚಿಗೇಡಿದೆಲ್ಲ ಕೆಲಸಗಳು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಮ್ಮನ್ನು ನಮಗೆ ಅವ್ರನ್ನ ಗಲ್ಗೇರಿಸ್ಬೇಕು ಅನಿಸುತ್ತೈತೆ. ಅವ್ರನ್ನ ಸ್ವಲ್ಪ ಶಿಕ್ಷೆ ಕೊಟ್ಟು ಜೈಲ್ಗೆ ಹಾಕಿ ಬಿಡುಗಡೆ ಮಾಡ್ದಂಗೆ ಅಲ್ಲೇ ಹಿಡ್ಕೊಂಡು ಇದು ಮಾಡಬೇಕು ಅನ್ನಿಸ್ತೈತೆ. ಮಿನಿಸ್ಟರ್ ಇಂಥ ಕೆಲಸ ಮಾಡಿದ್ರೆ ರಕ್ಷಣೆ ಇದೆಯಾ ಹೆಣ್ಮಕ್ಳಿಗೆ? ಇಲ್ಲ ಮೇಡಮ್, ಇಲ್ಲ. ಆ ಥರ ಏನು ಹೆಣ್ಮಕ್ಳಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅನ್ನಿಸ್ತೈತೆ. ಸುಮ್ಮನೆ ಅಷ್ಟೇನೆ. ಪೊಲೀಸ್ ಪ್ರೊಟೆಕ್ಷನ್ ಇದೆ, ಪ್ಲಸ್ ಏನು ಕಾನೂನು ನಮ್ಮ ಪರವಾಗಿದೆ, ಆದರೆ ಪ್ರೊಟೆಕ್ಷನ್ ಮಾತ್ರ ಇಲ್ಲ. ಎಲ್ಲ ಕಣ್ಮುಚ್ಕೊಂಡು ಸುಮ್ಮನೆ ಕೂತಿದ್ದೀವಿ ಅಷ್ಟೇ. ಮಿನಿಸ್ಟರ್ಗಳೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ, ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಾರೆ. ಆದರೆ ಮಾತ್ರ ಹೆಣ್ಮಕ್ಳದ್ದು ಮಾತ್ರ ಬೆಳಕಿಗೆ ತೊಗೊಂಬರ್ತಾರೆ. ಅವ್ರು ಮಾತ್ರ ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲ ಕಣ್ಮುಚ್ಕೊಂಡು ಕಣ್ಮುಂದೆ ಏನೇನು ನಡೀತಾ ಇದ್ರು ಎಲ್ಲ ಕಣ್ಮುಚ್ಕೊಂಡು ಕುತ್ಕೊಬೇಕಾಗಿದೆ ಅಷ್ಟೇ. ಸುಮ್ಮನೆ ಅಷ್ಟೇನೆ. ಪೊಲೀಸ್ ಪ್ರೊಟೆಕ್ಷನ್ ಇದೆ, ಪ್ಲಸ್ ಏನು ಕಾನೂನು ನಮ್ಮ ಪರವಾಗಿದೆ, ಆದರೆ ಪ್ರೊಟೆಕ್ಷನ್ ಮಾತ್ರ ಇಲ್ಲ. ಎಲ್ಲ ಕಣ್ಮುಚ್ಕೊಂಡು ಸುಮ್ಮನೆ ಕೂತಿದ್ದೀವಿ ಅಷ್ಟೇ. ಮಿನಿಸ್ಟರ್ಗಳೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ, ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಾರೆ. ಆದರೆ ಮಾತ್ರ ಹೆಣ್ಮಕ್ಳದ್ದು ಮಾತ್ರ ಬೆಳಕಿಗೆ ತೊಗೊಂಬರ್ತಾರೆ. ಅವ್ರು ಮಾತ್ರ ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲ ಕಣ್ಮುಚ್ಕೊಂಡು ಕಣ್ಮುಂದೆ ಏನೇನು ನಡೀತಾ ಇದ್ರು ಎಲ್ಲ ಕಣ್ಮುಚ್ಕೊಂಡು ಕುತ್ಕೊಬೇಕಾಗಿದೆ ಅಷ್ಟೇ.